ಮುತ್ತಿನ ಹಾರ ಭಾಗ 53. ಪ್ರಸಾದ್ ಮನೆಯ ಗೇಟಿನ ಮುಂದೆ ನಿಂತಿದ್ದ ಶಕುಂತಲಾಳನ್ನು ನೋಡಿ, ಬನ್ನಿ ಶಾಕು, ಬೇಗ ಒಳಗೆ ಹೋಗೋಣ, ಇಲ್ಲೇನೂ ಮಾತಾಡೋದು ಬೇಡ ಎಂದು ಅವಳ ಕೈ ಹಿಡಿದ ಸುಷ್ಮಾ ಮನೆಯೊಳಗೆ ಹೋಗಿ ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಭದ್ರಪಡಿಸಿದಳು. ಸ್ವಲ್ಪ ಹೊತ್ತು ಯಾರೂ ಏನನ್ನೂ ಮಾತನಾಡಲಿಲ್ಲ. ಸುಷ್ಮಾ ಹಣೆ ಉಜ್ಜುತ್ತಾ ಕುಳಿತಿದ್ದಳು. ನಂತರ ಶಕುಂತಲಾಳೆ ಮೌನ ಮುರಿದಳು. ಸುಷ್ಮಾ, ಏನಾಯ್ತು ನಿಮಗೆ? ಯಾಕೆಷ್ಟು ಚಿಂತೆಲಿದ್ದೀರಾ? ನಂಗೆ ಭಯ ಆಗ್ತಿದೆ. ಇಷ್ಟು ರಾತ್ರಿಯಲ್ಲಿ ಮೀಟ್ ಆಗಬೇಕು ಅಂದ್ರಿ, ಏನಂತ ಬೇಗ ಹೇಳಿ ಎಂದು ಕಳವಳದಿಂದ ಹೇಳಿದಳು. ಥಟ್ಟನೆ ಎದ್ದು ನಿಂತ ಸುಷ್ಮಾ, ಹೇಳೋದಿನ್ನೇನೂ ಇಲ್ಲ ಶಾಕು, ನನ್ನ ಕತೆ ಮುಗೀತು. ಪ್ರಸಾದ್ ಭಾವ ನನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾರೆ ಎಂದು ತಾನು ಕೇಳಿಸಿಕೊಂಡದ್ದನ್ನೆಲ್ಲ ವಿವರಿಸಿದಳು. ಶಕುಂತಲಾಗೆ ಅವಳ ವಿವರಣೆಯ ಬಗೆಗೆ ಗಮನ ಹೋಗಲಿಲ್ಲ. ಅಷ್ಟರಲ್ಲೇ ಆಘಾತವಾಗಿತ್ತು. ಮೌನವಾಗಿದ್ದ ಶಕುಂತಲಾಳನ್ನು ನೋಡಿ, ಹೇಳಿ ಶಾಕು, ಏನು ಮಾಡಲಿ ನಾನು? ನೀವೇ ಒಂದು ದಾರಿ ಹುಡುಕ್ಬೇಕು, ಪ್ಲೀಸ್ ಏನಾದರೂ ಹೇಳಿ ಎಂದಳು. ಶಕುಂತಲಾ ಸುಮ್ಮನೆ ಸುಷ್ಮಾಳ ಮುಖ ನೋಡಿದಳು. ಅವಳಿಗೂ ಏನು ಮಾಡಬೇಕೆಂದು ತೋಚಲಿಲ್ಲ. ಪ್ರಸಾದ್ ಇವಳನ್ನ ಮದುವೆ ಆದರೆ ಸಂದೀಪ್, ಪ್ರಾರ್ಥನಾ ತನ್ನ ಯೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿದ್ದಳು. ಕೆಲ ಕ್ಷಣಗಳ ನಂತರ ಅಲ್ಲ ಸುಷ್ಮಾ, ನಿನ್ನ ಭಾವ ಯಾರನ್ನೋ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಅದೇನಾಯ್ತು? ಹೀಗೆ ಅಚಾನಕ್ಕಾಗಿ ಒಪ್ಕೊಂಡ್ರು ಅಂದರೆ ನಿಮ್ಮನ್ನು ಒಂದು ಮಾತು ಕೇಳಲ್ವಾ? ಅಲ್ಲ, ನೀವೇ ಹೋಗಿ ಅವ್ರ ಹತ್ರ ಮಾತಾಡ್ಬೋದಿತ್ತು ತಾನೇ, ನಾನು ಅವತ್ತೇ ಹೇಳಿದ್ನಲ್ಲ. ಸ್ವಲ್ಪ ಸಿಡಿಮಿಡಿಗೊಂಡು ಕೇಳಿದಳು ಶಕುಂತಲಾ. ಅವ್ರ ಪ್ರೀತಿ ಬಗ್ಗೆ ನಂಗೆ ಗೊತ್ತಿಲ್ಲ, ಆದರೆ ಭಾವಂಗೆ ಅತ್ತೆ ತುಂಬ ಒತ್ತಾಯ ಮಾಡಿದ್ರು ಅನಿಸುತ್ತೆ. ನಾನು ಅಲ್ಲಿಗೆ ಹೋದಾಗ ಎಮೋಷ್ನಲ್ ಆಗಿದ್ರು ಅತ್ತೆ. ಭಾವ ಅತ್ತೆಗೋಸ್ಕರ ಒಪ್ಕೊಂಡಿರ್ತಾನೆ. ಅವನಿಗೆ ಅತ್ತೆಗೆ ಬೇಜಾರಾದರೆ ತಡ್ಕೊಳೋಕ್ಕಾಗಲ್ಲ. ಇನ್ನು ನಾನು ಅವನ ಹತ್ರ ಹೋಗಿ ಮಾತಾಡಿದ್ರು ಅವನ ಉತ್ತರ ಅದೇ ಆಗಿರುತ್ತೆ. ಮತ್ತು ಅವನಿಗೂ ನಿರಾಕರಿಸೋಕೆ ಯಾವುದೇ ಕಾರಣ ಇಲ್ವೇನೋ, ನಾನೇ ಏನೋ ತಪ್ಪು ತಿಳ್ಕೊಂಡಿದ್ದೆ ಅನಿಸುತ್ತೆ, ಅವ್ರು ಯಾರನ್ನೋ ಪ್ರೀತಿ ಮಾಡಿದ್ರು ಅಂತ ಎಂದಳು ಸುಷ್ಮಾ. ಆಯಿತು, ಅವ್ರ ಬಗ್ಗೆ ಬಿಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನೀವಾದರೂ ಮಾತಾಡ್ಬೋದು ಅಲ್ವಾ? ಸುಷ್ಮಾ ಮಾತು ಮುಂದುವರಿಸಿದಳು. ನಿನ್ನೆ ಅಪ್ಪ ಬಂದು ನಾನು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ ಹೇಳಿದರು. ನಾನು ಏನು ಮಾಡೋಕ್ಕಾಗತ್ತೆ? ನನ್ನ ಪ್ರೀತಿ ಬಗ್ಗೆ ಹೇಳೋಣ ಅಂದರೆ ಅವ್ರ ಮನೇಲಿ ಇನ್ನೂ ಮಾತಾಡಿದರೂ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೆದರಿಸಿದ್ರು ಅಂತ ನೀವು ಹೆದರಿಬಿಟ್ರಾ? ಇದೆಲ್ಲ ಹೇಳ್ತಾರೆ ಸುಷ್ಮಾ, ಯಾರಾದರೂ ಹೋಗಿ ಪ್ರಾಣ ಕಳ್ಕೊಳ್ತಾರಾ ಕೇಳಿದಳು ಶಕುಂತಲಾ. ನಿಮ್ಗೆ ನನ್ನ ಅಪ್ಪನ ಬಗ್ಗೆ ಗೊತ್ತಿಲ್ಲ ಶಾಕು. ಹಿಂದೊಮ್ಮೆ ಇದೇ ಥರ ಏನೋ ಅಮ್ಮಂಗೆ ಅವರಿಗೆ ಜಗಳ ಆಗಿ ಸಾಯ್ತೀನಿ ಅಂತ ಹೆದರಿಸಿ ಅಪ್ಪ ಬಾವಿಗೆ ಹಾರಿಬಿಟ್ಟಿದ್ರು. ಆಮೇಲೆ ಸದ್ಯ ಜೀವಕ್ಕೇನೂ ಅಪಾಯ ಆಗಿರಲಿಲ್ಲ. ಅವ್ರು ಹೇಗೆ ಇದ್ದರೂ ಏನೇ ಮಾಡಿದರೂ ಅಪ್ಪನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಈಗಲೂ ಅವರೇನೋ ಯಾವುದೋ ಬೀದಿಲಿ ಹೋಗೋ ಹುಡುಗನ ಮದುವೆ ಆಗುವಂಥ ಒತ್ತಾಯ ಮಾಡ್ತಾ ಇಲ್ಲ ಅಲ್ವಾ? ಆದರೆ ನಂಗೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಲೇಬೇಕು. ನೀವೇನಾದರೂ ಐಡಿಯಾ ಹೇಳಿ, ನಂಗೆ ತಲೆ ಕೆಟ್ಟು ಹೋಗಿದೆ ಎಂದಳು ಸುಷ್ಮಾ. ಶಕುಂತಲಾಗೆ ವಿಚಿತ್ರ ಎನಿಸಿತ್ತು. ಇವಳ ಫ್ಯಾಮಿಲಿ ಎಲ್ಲರೂ ಒಂದೊಂದು ವಿಶೇಷ ನಮೂನೆಗಳು ಎಂದುಕೊಂಡಳು. ಅವಳಿಗೆ ಸುಷ್ಮಾಳ ಸಮಸ್ಯೆ ಒಂದು ಕಡೆ ಆದರೆ ಅದರಿಂದ ಇನ್ನೊಂದು ತನ್ನದೊಂದು ಸಮಸ್ಯೆ ಉದ್ಭವವಾಗಿತ್ತು. ಸಮಯ ನೋಡಿದಳು, 11 ಆಗಿತ್ತು. ತಾನಿನ್ನು ಹೊರಡಲೇಬೇಕು ಎಂದು. ಸುಷ್ಮಾ, ಕೇವಲ ಮಾತುಕತೆ ಆಗಿದೆಯಲ್ಲ, ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ಕೋತೀರಾ? ನಾಳೆ ನೀವು ಪ್ರಸಾದ್ ಹತ್ರ ಮಾತಾಡಿ ಅರ್ಥ ಮಾಡಿಸಿ ಎಂದಳು. ಆದರೆ ನಾಳೆ ಪಾರ್ಟಿಲಿ ಇದ್ರ ಬಗ್ಗೆ ಹೇಳ್ತಾರಲ್ಲ, ಇದೊಂಥರ ಫೈನಲ್ ಆದ ಹಾಗೆ. ಅಯ್ಯೋ, ಏನು ಮಾಡೋದು ಎಂದು ಮತ್ತೆ ಕಂಗೆಟ್ಟು ಕೂತಳು ಸುಷ್ಮಾಳ ಚಿಂತೆ ನೋಡಿ ಶಕುಂತಲಾಳಿಗೆ ಬೇಸರವಾಗಿತ್ತು. ಆದರೆ ಅವಳಿಗೂ ಸಮಸ್ಯೆ ಇದ್ದುದರಿಂದ ಅಲ್ಲಿಂದ ಮೊದಲು ಮನೆಗೆ ಹೋಗಬೇಕೆಂದೆನಿಸಿತ್ತು. ನೋಡಿ ಸುಷ್ಮಾ, ಒಂದ್ಸಲ ಹೇಳಿದ ತಕ್ಷಣ ಎಲ್ಲ ನಡೆದು ಹೋಗಲ್ಲ. ಪಾರ್ಟಿಲಿ ಒಂದು ಅನೌನ್ಸ್ ಮಾಡ್ತಾರೆ ಅಷ್ಟೇ ತಾನೇ. ಆಮೇಲೆ ನೀವು ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಒಪ್ಸೋಕೆ ಪ್ರಯತ್ನ ಮಾಡ್ಬೋದು. ಈಗ ಚಿಂತೆ ಮಾಡಿ ಪ್ರಯೋಜನ ಏನಿದೆ? ಲೇಟ್ ಆಗ್ತಿದೆ, ನಾನು ಕೂಡ ಮನೆಗೆ ಹೋಗಬೇಕು. ನೀವೇನೂ ವರಿ ಮಾಡಬೇಡಿ, ಮದುವೆ ಆಗೋ ತನಕನೂ ಸಮಯ ಇದೆ ಎಂದು ಅವಳ ಭುಜ ತಟ್ಟಿ ಸಮಾಧಾನಿಸಿದಳು ಶಕುಂತಲಾಳ ಮಾತಿನಿಂದ ಸುಷ್ಮಾಗೆ ಸ್ವಲ್ಪ ನಿರಾಳ ಎನಿಸಿತ್ತು. ಮರುದಿನ ಮಾತನಾಡೋಣ, ಮತ್ತೆ ಭೇಟಿಯಾಗೋಣ ಎಂದು ಹೇಳಿ ಅವಳನ್ನು ಕಳುಹಿಸಿಕೊಟ್ಟಳು ಸುಷ್ಮಾ. ಭಾನುವಾರ ಸಂಜೆ ಪ್ರಸಾದ್ ಮನೆ ಜನರಿಂದ ಗಿಜಿಗಿಜಿಗುಡುತ್ತಿತ್ತು. ಪ್ರಸಾದ್ ಆಫೀಸಿನವರೆಲ್ಲ ಒಬ್ಬೊಬ್ಬರಾಗಿ ಮನೆಗೆ ಬರುತ್ತಿದ್ದರು. ತುಂಬ ವರ್ಷದಿಂದ ಕೆಲಸ ಮಾಡುತ್ತಿದ್ದ ಕೆಲವರು ಪ್ರಸಾದ್ ಮನೆಯನ್ನು ಈಗಾಗಲೇ ನೋಡಿದ್ದರು. ಇನ್ನು ಕೆಲವರು ಮೊದಲ ಬಾರಿಗೆ ಬಂದಿರುವವರಾಗಿದ್ದರು. ನಿಖಿಲ್ ಮತ್ತು ಸಾಧ್ವಿ ಪ್ರಸಾದ್ ಬಂಗಲೆಯನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದರು. ಆಫೀಸಿನ ಕೆಲವರು ಮೊದಲ ಬಾರಿಗೆ ಬಂದವರು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ತುಂಬ ಚೆನ್ನಾಗಿದೆ ಅಲ್ವಾ ಪ್ರಸಾದ್ ಸರ್ ಮನೆ? ಎಲ್ಲ ಫೆಸಿಲಿಟೀಸ್ ಇದೆ, ಎಷ್ಟಂದ್ರೂ ಕಂಪ್ನಿ ಓನರ್ ತಾನೆ ಎಂದು. ಪ್ರಸಾದ್ ಮತ್ತು ಸವಿತಾ ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಿದ್ದರು. ಮುಖದ ಮೇಲೆ ನಗುವೇನೋ ಇತ್ತು, ಆದರೆ ಅದು ಕೃತಕ ನಗು ಎಂದೆನಿಸಿತ್ತು. ಸುಷ್ಮಾ ಮತ್ತು ಶಕುಂತಲಾ ಸ್ಟೇಜ್ ಪಕ್ಕದಲ್ಲಿ ನಿಂತಿದ್ದರು. ಶಾಕು, ತುಂಬ ಭಯ ಆಗ್ತಿದೆ. ಆಯಿತು, ಇನ್ನೊಂದು 5 ನಿಮಿಷದಲ್ಲಿ ನಾನು ಆ ಸ್ಟೇಜಲ್ಲಿ ಇರ್ತೀನಿ. ಇಷ್ಟ ಇಲ್ಲದೆ ಇದ್ರೂ ನಗಬೇಕಾಗುತ್ತೆ. ಈ ಬೇಡದೇ ಇರೋ ಬಂಧನದಲ್ಲಿ ಸಿಕ್ಕಾಕೊಂಡು ಇನ್ನೇನು ಅನುಭವಿಸ್ಬೇಕೇನೋ ಎಂದಳು. ನಾನು ಹೇಳಿದ್ನಲ್ವಾ, ಏನಾದರೂ ಮಾಡೋಣ, ಇನ್ನೊಂದು ಅರ್ಧ ಗಂಟೆ ಎಲ್ಲ ಮುಗಿದು ಹೋಗುತ್ತೆ. ಪ್ಲೀಸ್ ನೀವು ಸ್ವಲ್ಪ ಚಿಂತೆ ಕಡಿಮೆ ಮಾಡ್ಕೊಳ್ಳಿ. ಶಕುಂತಲಾ ಅವಳನ್ನು ಸಮಾಧಾನಿಸುವ ಪ್ರಯತ್ನ ಮಾಡಿದಳು.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಟಿ ಆರಂಭವಾಗಲಿತ್ತು. ಪ್ರಸಾದ್, ಸುಷ್ಮಾ ಹತ್ರ ಮಾತಾಡಿದ್ಯಾ? ನಂಗೆ ಅವಳದೇ ಚಿಂತೆ ಆಗಿದೆ. ಒಂದು ಕಡೆ ಪಾರ್ಟಿ ಸಂಭ್ರಮ ಆದರೆ ಇನ್ನೊಂದು ಕಡೆ ಅವಳ ಚಿಂತೆ, ಹೇಳಿದರು ಸವಿತಾ. ಅಮ್ಮ, ಅವಳು ಬೆಳಗ್ಗೆಯಿಂದ ಮನೇಲಿರಲಿಲ್ಲ. ಪರವಾಗಿಲ್ಲ, ನಾನು ಇದೆಲ್ಲ ಮುಗಿದ ಮೇಲೆ ಅವಳ ಹತ್ರ ಮಾತಾಡಿ ಅವಳಿಗೆ ಅರ್ಥ ಮಾಡಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನೀವು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ ಎಂದ ಪ್ರಸಾದ್. 5 ನಿಮಿಷದಲ್ಲಿ ಪ್ರಸಾದ್ ಲೈಟ್ ಮತ್ತು ಹೂಗಳಿಂದ ಅಲಂಕೃತವಾದ ಸ್ಟೇಜ್ಗೆ ಮೈಕ್ ಹಿಡಿದು ಬಂದಿದ್ದ. ಗುಡ್ ಈವ್ನಿಂಗ್ ಗಾಯ್ಸ್. ಮೊದಲನೇದಾಗಿ ಕೊನೆ ಗಳಿಗೆಯಲ್ಲಿ ಇನ್ವೈಟ್ ಮಾಡಿದ್ರು, ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಇವತ್ತಿನ ಈ ಪಾರ್ಟಿ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ನಮ್ಮ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗೀತು, ಅದಕ್ಕೆ ಈ ಸಂಭ್ರಮಾಚರಣೆ. ಇದು ನಮ್ಮ ತಂಡದ ಪ್ರತಿಯೊಬ್ಬರ ಶ್ರಮದಿಂದ ಆಗಿದ್ದು. ಈ ಯಶಸ್ಸು ನಂದಷ್ಟೇ ಅಲ್ಲ, ನಿಮ್ಮೆಲ್ಲರದ್ದು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆದರೆ ಇದೊಂದೇ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯನೂ ಹೇಳಬೇಕು. ನಮ್ಮೆಲ್ಲರ ಜೀವನದಲ್ಲೂ ಒಬ್ಬರು ಬರ್ತಾರೆ, ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿಬಿಡ್ತಾರೆ. ಅವ್ರ ಜೊತೆಗೆ ಜೀವನ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಅದೃಷ್ಟ ಇರೋರಿಗೆ ಮಾತ್ರ ಅವ್ರ ಜೊತೆ ಇರೋ ಅವಕಾಶ ಸಿಗುತ್ತೆ. ನಾನು ಆ ಅದೃಷ್ಟಶಾಲಿಗಳಲ್ಲೊಬ್ಬನು. ಹೌದು, ನನ್ನ ಜೀವನದಲ್ಲೂ ಒಬ್ಬರು ಬಂದು ಎಲ್ಲೋ ಕೆಲಸ ಅಂತ ಕಳೆದು ಹೋಗಿದ್ದು ನನ್ನ ಪ್ರೀತಿ ಕಡೆಗೆ ಎಳ್ಕೊಂಬಂದರು. ಜೀವನ ನೋಡೋ ರೀತಿನೇ ಬದಲಾಯಿತು, ಜೀವನದಲ್ಲಿ ಹೊಸ ಹುರುಪು ಬಂತು. ಸೊ ಇವತ್ತು ನಾನು ಆ ವಿಶೇಷ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ ಅವರನ್ನು ಸ್ಟೇಜಿಗೆ ಕರಿತಾ ಇದ್ದೀನಿ ಎಂದ ತಕ್ಷಣ ಎಲ್ಲರ ಕಣ್ಣುಗಳು ಯಾರೆಂದು ಅತ್ತ ಇತ್ತ ಹುಡುಕುತ್ತಲಿತ್ತು. ಸುಷ್ಮಾ ಸ್ಟೇಜ್ ಹತ್ತಲು ಹೆಜ್ಜೆ ಮುಂದಿಡುತ್ತಿದ್ದಂತೆ ಪ್ರಸಾದ್ ಒಂದು ಕ್ಷಣ ನಗುತ್ತಾ ಎಲ್ಲರ ಕಡೆ ನೋಡಿ, ಮೀಟ್ ಮೈ ಪಾರ್ಟ್ನರ್ ಪ್ರಾರ್ಥನಾ ಎಂದು ಜೋರಾಗಿ ಹೇಳಿದ. ಪ್ರಾರ್ಥನಾ ಸ್ಟೇಜ್ ಹತ್ತಿರ ಬಂದಳು. ಪ್ರಸಾದ್ ಅವಳ ಕೈ ಹಿಡಿದು ಮೇಲೆ ಕರೆದುಕೊಂಡು ಬಂದ. ಒಂದು ಕ್ಷಣ ಮೌನ. ಸುಷ್ಮಾ ಇಟ್ಟ ಹೆಜ್ಜೆಯನ್ನು ಹಿಂತೆಗೆದು ಶಕುಂತಲಾಳ ಬಳಿ ನಡೆದಳು. ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಜೋರಾಗಿ ಚಪ್ಪಾಳೆ ತಟ್ಟಿದರು. ಒಂದು ಕ್ಷಣದ ನಂತರ ಪ್ರಸಾದ್ ಪ್ರಾರ್ಥನಾಳ ಕೈ ಹಿಡಿದುಕೊಂಡು ಅವಳನ್ನೇ ನೋಡುತ್ತಾ ಮಾತು ಮುಂದುವರೆಸಿದ. ಪ್ರಾರ್ಥನಾ ಕೇವಲ ನನ್ನ ಬಾಳ ಸಂಗಾತಿ ಆಗೋಳಲ್ಲ, ನನ್ನ ಜೀವನದ ಖುಷಿ, ಚೈತನ್ಯ, ಪ್ರೇರಣೆ. ಇವತ್ತು ಈ ವೇದಿಕೆಯಲ್ಲಿ ಎಲ್ಲರ ಮುಂದೆ ಅವಳನ್ನು ಪರಿಚಯಿಸೋದು ನಂಗೆ ತುಂಬ ಸಂತೋಷ ತಂದಿದೆ. ನಮ್ಮಿಬ್ಬರಿಗೂ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಹೀಗೇ ಇರಬೇಕು. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ ಎಂದು ಎಲ್ಲರನ್ನೂ ನೋಡಿ ಲೆಟ್ಸ್ ಎಂಜಾಯ್ ದ ಪಾರ್ಟಿ ಎನ್ನುತ್ತಾ ಸ್ಟೇಜ್ ಇಳಿದು ಬರುತ್ತಾರೆ ಪ್ರಸಾದ್ ಮತ್ತು ಪ್ರಾರ್ಥನಾ. ಎಲ್ಲರೂ ಅವರಿಬ್ಬರಿಗೆ ವಿಶ್ ಮಾಡಲು ಮುಗಿಬೀಳುತ್ತಾರೆ. ಮಹೇಶ್ ಬಂದು ವಿಶ್ ಮಾಡಿ, ತುಂಬ ಆಶ್ಚರ್ಯ ಆಗ್ತಿದೆ, ಇಷ್ಟು ದಿನ ಒಟ್ಟಿಗೆ ಕೆಲಸ ಮಾಡಿದ್ರು ಈ ವಿಷಯದ ಬಗ್ಗೆ ನಂಗೆ ಗೊತ್ತೇ ಆಗಿಲ್ಲ. ತುಂಬ ರಹಸ್ಯವಾಗಿ ವಿಷಯನ ಕಾಪಾಡಿದ್ರಿ. ಎನಿವೇ ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಹ್ಯಾಪಿ ಫಾರ್ ಯು ಎಂದು ಖುಷಿಯಲ್ಲಿ ನುಡಿದ. ಮಹಾಂತೇಶ್, ಗಾಯತ್ರಿ, ರೋಹಿತ್ ಎಲ್ಲರೂ ಅವರಿಬ್ಬರಿಗೆ ಖುಷಿಯಿಂದ ವಿಶ್ ಮಾಡಿದರು. ಮ್ಯಾಮ್, ನೀವು ಮತ್ತು ಸರ್ ಜೋಡಿಯಾಗಿರೋದು ತುಂಬಾ ಸಂತೋಷ ಆಗ್ತಿದೆ. ನಿಮ್ಮಿಬ್ಬರದ್ದು ಪರ್ಫೆಕ್ಟ್ ಜೋಡಿ ಎಂದು ನಿಖಿಲ್ ಮತ್ತು ಸಾಧ್ವಿ ಅವರಿಗೆ ವಿಶ್ ಮಾಡಿದರು. ಇನ್ನು ಹಿಂದಿನಿಂದ ಒಂದಿಷ್ಟು ಜನರು ಒಂದೊಂದು ಥರ ಮಾತನಾಡುತ್ತಿದ್ದರು. ಇವರಿಬ್ಬರ ಮಧ್ಯೆ ಏನೋ ಇದೆ ಅಂತ ನಂಗೆ ಅನಿಸಿತ್ತು. 2 ವರ್ಷದ ಹಿಂದೆ ಯಾವಾಗಲೂ ಇವರಿಬ್ಬರು ಒಟ್ಟಿಗೆ ಇರ್ತಿದ್ರು, ಅಂತೂ ಈಗ ರಿವೀಲ್ ಮಾಡಿದ್ರು ಎಂದು ಒಬ್ಬರು ಹೇಳಿದರೆ, ಆಫೀಸ್ನಲ್ಲಿ ಫ್ರೆಂಡ್ಸ್ ಥರ ಇದ್ದರು, ಕತೆ ಹೀಗಿದೆ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಎಂದು ಇನ್ನೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ಇತ್ತ ಶಕುಂತಲಾಗೆ ಏನೋ ಒಂದು ತರಹ ನೆಮ್ಮದಿ ಸಿಕ್ಕಿತ್ತು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಸುಷ್ಮಾಗೆ ಇಲ್ಲಿ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ. ಅಪ್ಪ ಅಮ್ಮಂದಿರ ಹತ್ತಿರ ಕೇಳಬೇಕೆಂದು ಹೊರಡುವಷ್ಟರಲ್ಲಿ ಅವರೇ ಅಲ್ಲಿಗೆ ಬಂದರು. ನೋಡಿದ್ಯಾ, ಕೊನೆಗೂ ಅವಳು ಅವನ ಆಫೀಸ್ನವಳು ಅವನನ್ನು ಬುಟ್ಟಿಗೆ ಹಾಕ್ಕೊಂಡ್ಳು. ನಿಂಗೆ ಎಷ್ಟು ಹೇಳಿದೆ ಅವನ ಜೊತೆ ಮಾತಾಡು, ಸುತ್ತಾಡು ಅಂತ, ಈಗೇನಾಯ್ತು ನೋಡು ಎಂದಳು ಭಾರತಿ. ಸುಷ್ಮಾಗೆ ಕಿರಿಕಿರಿಯಾಗತೊಡಗಿತ್ತು, ಏಕೆಂದರೆ ಇದು ಅವಳಿಗೆ ಸಮಾಧಾನ ಕೊಟ್ಟ ವಿಚಾರ. ಆದರೆ ಭಾರತೀಯ ಕೊಂಕು ಅವಳಿಗೆ ಬೇಸರ ತರಿಸಿತ್ತು. ಇದೆಲ್ಲ ಹೇಗಾಯಿತು ಎಂದು ಮೊದಲು ತಿಳಿದುಕೊಳ್ಳಬೇಕಿತ್ತು ಅವಳಿಗೆ. ಸಾಕು ಭಾರತಿ, ನಮ್ಮ ದುರಾಸೆಗಿದು ಪ್ರತಿಫಲ ಅನಿಸುತ್ತೆ. ನಾವು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ಲ. ದುಡ್ಡಿನ ಆಸೆಗೆ ಏನಾದರೂ ಮಾಡೋಕೆ ಹೋದರೆ ಹೀಗೆ ಆಗೋದು. ಇನ್ಮುಂದಾದರೂ ನಾವು ಸರಿಯಾಗಿರೋಣ. ಸುಷ್ಮಾಗಳು ಇಷ್ಟಪಡೋ ಹುಡುಕನ ಜೊತೆ ಮದುವೆ ಮಾಡೋಣ ಎಂದು ಬಿಟ್ಟ ಸೋಮು. ಸೋಮುವಿಗೆ ಯಾಕೋ ಬೇಸರವಾಗಿತ್ತು. ತಾನು ಮಾಡಿದ್ದೆಲ್ಲ ತಪ್ಪು ಎಂದು ಅರಿವಾಗಿತ್ತು. ಸುಷ್ಮಾ ಹತ್ತಿರ ಮಾತನಾಡಬೇಕೆಂದು ಅಲ್ಲಿಗೆ ಬಂದಿದ್ದ ಸವಿತಾಳ ಕಿವಿಗೆ ಸೋಮುವಿನ ಮಾತು ಕೇಳಿ ತುಂಬ ಸಂತೋಷವಾಗಿತ್ತು. ಆದರೆ ಸುಷ್ಮಾಳಿಗೆ ಬೇಸರವಾಯಿತೇನೋ ಎಂದೆನಿಸಿ ಅವಳ ಹತ್ತಿರ ಬಂದು, ಸುಷ್ಮಾ, ಬೇಜಾರಾಗಬೇಡ, ಹೀಗೆಲ್ಲ ಆಯಿತು ಅಂತ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ನಿಂಗೆ ಸುಮ್ಮನೆ ಈ ಮದುವೆ ಆಸೆ ಹುಟ್ಟಿಸಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಎಂದರು. ಅಯ್ಯೋ ಅತ್ತೆ, ಆಗಿದ್ದೆಲ್ಲ ಒಳ್ಳೆಯದೇ ಆಗಿದೆ. ಮದುವೆ ಆಸೆ ನಿಮಗೆಲ್ಲ ಇತ್ತೇನೋ, ನನಗಂತೂ ಇರಲಿಲ್ಲ. ಅದನ್ನು ನಿಮ್ಗೆ ಹೇಗೆ ಹೇಳಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಅದು ಬಿಡಿ ಅತ್ತೆ, ಆದರೆ ಇದೆಲ್ಲ ಹೇಗಾಯಿತು ಅಂತ ಮೊದಲು ಹೇಳಿ ಎಂದಳು. ಎಲ್ಲನೂ ಹೇಳ್ತೀನಿ ನಿಂಗೆ, ಈ ಪಾರ್ಟಿ ಮುಗಿಲಿ, ಈಗ ಎಲ್ಲರೂ ಇದ್ದಾರಲ್ವಾ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಎಂದು ಅಲ್ಲಿಂದ ಹೋದರು ಸವಿತಾ. ಮುಂದುವರೆಯುವುದು. ಆಶ್ಚರ್ಯ ಆಗ್ತಿದೆ ಅಲ್ವಾ ಪ್ರಸಾದ್ ಮತ್ತು ಪ್ರಾರ್ಥನಾ ಹೇಗೆ ಒಂದಾದರು ಅಂತ.
ಅದನ್ನು ನಾಳೆಯಿಂದ ಫ್ಲ್ಯಾಶ್ ಬ್ಯಾಕ್ ಸಂಚಿಕೆಯಲ್ಲಿ ಹೇಳ್ತೀನಿ, ಓಕೆನಾ? ಈ ಸಂಚಿಕೆ ಹೇಗಿತ್ತು, ಖುಷಿ ಆಯಿತಾ? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.